ಬೆಳಗಾವಿಯಲ್ಲಿ ತಟ್ಟಿದೆ ಬಂದ್ನ ಬಿಸಿ. ಕರ್ನಾಟಕಕ್ಕೆ ಬರ್ತಾ ಇಲ್ಲ ಮಹಾರಾಷ್ಟ್ರದಿಂದ ಬಸ್ಗಳು. ಮಹಾರಾಷ್ಟ್ರದಿಂದ ಸಾರಿಗೆ ಸೇವೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಆಗಲೇ ಮೆಜೆಸ್ಟಿಕ್ಕೂ ಕೂಡ ಇಲ್ಲಿವರೆಗೆ 2 ಮಹಾರಾಷ್ಟ್ರದ ಬಸ್ಗಳು ಬರಬೇಕಾಗಿತ್ತು, ಅದು ಬಂದಿಲ್ಲ ಅಂತ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನು ಬೆಳಗಾವಿ ಭಾಗದಲ್ಲೂ ಕೂಡ ಮಹಾರಾಷ್ಟ್ರ ಸಾರಿಗೆ ಬಸ್ಗಳು ಇವತ್ತು ಬಂದಿಲ್ಲ. ಪುಣೆ, ಥಾಣೆ, ಕೊಲ್ಹಾಪುರ, ಮಿರಜ್ನಿಂದ ಬಸ್ ಬರಬೇಕಾಗಿತ್ತು, ಬಸ್ ಇಲ್ಲ. ಸಾಂಗ್ಲಿಯಲ್ಲಿ ಕರ್ನಾಟಕಕ್ಕೆ ಬಸ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ರಾತ್ರೋರಾತ್ರಿ ಬಸ್ ಅನ್ನ ಸರ್ಕಾರ ವಾಪಸ್ ಕರೆಸಿಕೊಂಡಿದೆ ಅಂತ ಮಾಹಿತಿ ಸಿಕ್ಕಿದೆ. ನಿಪ್ಪಾಣಿಗೆ ತೆರಳಿದ ಬಳಿಕ ಅಧಿಕಾರಿಗಳ ಸೂಚನೆ ಮೇರೆಗೆ ಮುಂದಿನ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿ ಕಂಡಕ್ಟರ್ ಹೇಳಿದ್ದಾರೆ. ಕರ್ನಾಟಕ ಬಂದ್ನ ಉದ್ದೇಶ ಇದ್ದಿದ್ದೇ ಮಹಾರಾಷ್ಟ್ರಕ್ಕೆ ಒಂದು ಎಚ್ಚರಿಕೆ ಸಂದೇಶ ರವಾನೆ ಮಾಡಬೇಕಾಗಿತ್ತು. ಅದರ ಜೊತೆಯಲ್ಲಿ ಎಂಇಎಸ್ ಪುಂಡರಿಗೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಬೇಕಾಗಿತ್ತು ಅಂತ ಹೇಳಿ. ಇದೀಗ ಪುಣೆ, ಥಾಣೆ, ಕೊಲ್ಹಾಪುರದಿಂದ ಬಸ್ಗಳು ಬಂದಿಲ್ಲ ಅಂದ್ರೆ ಕರ್ನಾಟಕ ಬಂದ್ಗೆ ಮಹಾರಾಷ್ಟ್ರದ ಸಾರಿಗೆ ಬೆಚ್ಚಿ ಬಿದ್ದಿದೆ. ಬಸ್ಗಳನ್ನು ಕಳಿಸ್ಕೊಟ್ರೆ ಇಲ್ಲೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ತಾರೆ, ಅದಕ್ಕೆ ಡ್ಯಾಮೇಜ್ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೆದರು ಕಣ್ಣಂಗೆ ಕಾಣಿಸ್ತಾ ಇದೆ ಮಹಾರಾಷ್ಟ್ರ ಸಾರಿಗೆ ಇಲಾಖೆ. ಹಾಗಾಗಿ ಬೆಳಗಾವಿ ಭಾಗಕ್ಕೆ ಯಾವುದೇ ಮಹಾರಾಷ್ಟ್ರ ಬಸ್ಗಳು ಇದುವರೆಗೂ ಬಂದಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಎಂಇಎಸ್ ಪುಂಡರಿಗೆ ಒಂದು ಸ್ಪಷ್ಟವಾದಂತ ಎಚ್ಚರಿಕೆ ಸಂದೇಶ ರವಾನೆ ಮಾಡಬೇಕು ಅಂತಾನೆ ಈ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಈಗ ಮಹಾರಾಷ್ಟ್ರದಿಂದ ಇದುವರೆಗೂ ಎಷ್ಟು ಬಸ್ ಸಂಚಾರ ಆಗ್ತಾ ಇತ್ತು ಯೂಶುವಲಿ, ಸೊ ಇವತ್ತಿನ ಬಂದ್ ಎಫೆಕ್ಟ್ ಬಗ್ಗೆ ಹೇಳೋದಾದ್ರೆ ಶರ್ಮಿತಾ ಶೆಟ್ಟಿ, ನಿತ್ಯ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಸುಮಾರು 90ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಮಾಡ್ತಿದ್ವು. ಆದರೆ ನಿನ್ನೆ ರಾತ್ರಿಯಿಂದಲೇ ಈ ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಬೆಳಗಾವಿಯಲ್ಲಿ ಏನು ಮೊಕ್ಕ ಮೂಡಬೇಕಾದಂಥ ಬಸ್ಗಳನ್ನು ವಾಪಸ್ ಮಹಾರಾಷ್ಟ್ರ ಸರ್ಕಾರ ಕರೆಸಿಕೊಂಡಿರ್ತಕ್ಕಂಥದ್ದು. ಈಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ಗಳನ್ನ ನಿಪ್ಪಾಣಿವರೆಗೂ ಮಾತ್ರ ಬಿಡಲಾಗುತ್ತೆ. ಈಗ ಇವನು ಕರ್ನಾಟಕ ಬಂದ್ ಕರೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರು ಸೇರಿದ್ದಾರೆ, ಪ್ರತಿಭಟನೆ ಮಾಡೋಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಆದರೆ ಪೊಲೀಸರು ಇವರಿಗೆ ತಡೆಯನ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ಬಗ್ಗೆ ಕನ್ನಡ ಪರ ಹೋರಾಟಗಾರರು ಇದ್ದಾರೆ ನಮ್ಮ ಜೊತೆ ಮಾತಾಡ್ತಾರೆ. ಈಗ ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದೀರಿ, ಯಾವ ರೀತಿ ಇದೆ ಪ್ರತಿಭಟನೆ? ನಿಮ್ಮ ಪ್ರತಿಭಟನೆಗೆ ಪೊಲೀಸರು ಏನಾದರೂ ಹತ್ತಿಕ್ತಾ ಇದಾರ ಅಂತ? ಪೊಲೀಸ್ ಇಲಾಖೆ ನಮಗೆ ನಿನ್ನೆ ಮನವಿಯನ್ನು ಮಾಡಿಕೊಟ್ಟಿದ್ರು, ಸಾಕಷ್ಟು ಬಾರಿ ನೀವೆಲ್ಲ ಶಾಂತ ರೀತಿಯಿಂದ ಬಂದ್ ಮಾಡಿ ಹೋರಾಟ ಮಾಡ್ರಿ ಅಂತ ಹೇಳ್ಕೊಂಡು ಕೂಡ ಇವತ್ತು ನಾವು ಬಂದ್ ಕರೆಗೆ ಆದರೂ ನಮ್ಮ ಜೊತೆಗೆ ಪೊಲೀಸರು ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳಿ ಬೆಳಿಗ್ಗೆ 5 ಗಂಟೆಗೆ KSRTC ಡಿಪೋದಲ್ಲಿ ಹೋಗಿ ಬಸ್ ಎಲ್ಲ ಚಾಲೂ ಮಾಡ್ರಿ ಅಂತ ಹೇಳ್ಕೊಂಡು ಏನೇನು ಇವನ್ನೆಲ್ಲ ಚಾಲೂ ಮಾಡಿದ್ದಾರೆ. ಈಗೆಲ್ಲ ನಮ್ಮ ನೂರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ. ನಾವು ಯಾವ ರೀತಿಯನ್ನು ಬಂದ್ ಕರೆಯನ್ನು ಕೊಟ್ಟಿದ್ದೀವಿ, ಆ ರೀತಿ ನಾವು ಶಾಂತ ರೀತಿಯಿಂದ ಬಂದ್ ಮಾಡೇ ಮಾಡ್ತೇವೆ ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ್ನದಿಂದ ಎಚ್ಚರಿಕೆ ಕೊಡ್ತಿದ್ದೀವಿ. ಯಾಕಂದ್ರೆ KSRTC ಡಿಪೋದಾರು ಹೇಳಿದ್ರು ನಮಗೆ, ನಾವು ಬಂದ್ ಮಾಡೇ ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೇವೆ ಅಂತೇಳಿ. ಈಗ ಅವ್ರಿಗೆ ಆದ್ರೂ ಚಾಲೂ ಇಟ್ಕೊಂಡು ಈ ರೀತಿ ಮಾಡ್ತಾ ಇದಾರಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಏನಾರಾದ್ರೂ ಜವಾಬ್ದಾರಿ ಇಲ್ಲ ಅನ್ನೋದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಈ ಬಂದ್ಗೆ ಕಾರಣವಾಗಿರೋದೇ ಬೆಳಗಾವಿಯಲ್ಲಿ ನಡೆದಂತ ಘಟನೆಯನ್ನು ಮುಂದಿಟ್ಟುಕೊಂಡೆ ಬಂದ್ ಕರೆ ಕೊಟ್ಟಿದ್ದಾರೆ. ಇಲ್ಲೇ ಪ್ರತಿಭಟನೆ ಆ ಸ್ವರೂಪದಲ್ಲಿ ಇಲ್ಲ ಅಂತ ಹಾಗೇನಿಲ್ಲ. ಬೆಳಗಾವಿಯಲ್ಲಿ ಕೂಡ ಕೆಲವೊಂದು ಈಗಾಗಲೇ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಕೂಡ ಮಾಡಿದ್ದಾರೆ. ಇದನ್ನ ಸರ್ಕಾರ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ಕನ್ನಡಿಗರ ಬಗ್ಗೆ ಕಾಳಜಿ ಇಲ್ಲ. ಇಲ್ಲಿ ಅಭಿವೃದ್ಧಿ ಆಗಬಾರದು. ಈ ಸರ್ಕಾರವನ್ನ ಮುಂದಿನ ದಿನಮಾನಗಳಲ್ಲಿ ಈ ಜನರೇ ತಕ್ಕ ಶಾಸ್ತಿ ಮಾಡ್ತಾರೆ. ಯಾಕಂದ್ರೆ ಇನ್ನೂ ನಮ್ಮ ಕಾರ್ಯಕರ್ತರು ನೂರಾರು ಕಾರ್ಯಕರ್ತರು ಇನ್ನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಬಂದ ನಂತರ ಇನ್ನೂ ಇದನ್ನ ನಾವು ಜೋರಾಗಿ ಪ್ರತಿಭಟನೆ ಮಾಡಬೇಕು, ನಮ್ಮ ಶಕ್ತಿಯನ್ನು ತೋರಿಸ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನೀವು ಬೇರೆ ಊರಿಂದ ಬಂದು ಪ್ರತಿಭಟನೆ ಮಾಡ್ತಿದ್ರಿ, ಎಂಇಎಸ್ ಸಂಘಟನೆ ನಿಷೇಧ ಆಗಬೇಕು ಅಂತ. ನಾವು ಈಗಾಗಲೇ ಜಿಲ್ಲೆದಂತ ಎಲ್ಲ ನಮ್ಮ ರೈತ ಸಂಘಟನೆ, ಕನ್ನಡ ಸಂಘಟನೆ ಎಲ್ಲ ಒಕ್ಕೂಟದಿಂದ ಮಾಡತ್ತೀವ್ರಿ. ಆದರೆ ನಮ್ಮ ಪೊಲೀಸ್ ಏನ್ ಮಾಡ್ಯಾರು, ರಾತ್ರಿ ಹೋಗಿ ಅಲ್ಲೆಲ್ಲಿ ಅವ್ರನ್ನ ತಡೆದು ಬಂಧನ ಮಾಡಲಿಕ್ಕೆ ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಇದು ಸರ್ಕಾರ ಪೊಲೀಸ್ ಇಲಾಖೆಯನ್ನು ಇಟ್ಟುಕೊಂಡು ಹೋರಾಟಗಾರನ ಹತ್ತಿಕ್ಕುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದಿಷ್ಟು ಅಂದ್ರೆ ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಸಂಘಟನೆ ಮುಖಂಡ ಹೇಳ್ತಕ್ಕಂಥದ್ದು. ಒಟ್ಟು ಬೆಳಗಾವಿಯಲ್ಲಿ ಇವತ್ತು ಬಂದ್ಗೆ ಮಹಾರಾಷ್ಟ್ರದ ಬಸ್ ಬಿಟ್ಟರೆ ಉಳಿದಂತೆ ಜನಜೀವನ ಎಂದಿನಂತ ಸಾಗ್ತಾ ಇದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ, ತಮ್ಮ ಇನ್ಫಾರ್ಮೇಶನ್